ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಮತ್ತು ಪರಿಸರ ರಕ್ಷಣೆಯ ಹೊಣೆ ಇರುವಂಥ ಪ್ರತಿಯೊಬ್ಬ ನಾಗರಿಕರು ಗಣೇಶ ಮೂರ್ತಿಯನ್ನು POPಯಿಂದ ಮಾಡಿದ ಪಕ್ಷದಲ್ಲಿ ಅದನ್ನು ಉಪಯೋಗಿಸ್ಕೊಳ್ಕೂಡ್ದು. ಅದು ಕಾನೂನು ಬಾಹಿರ. ಅದನ್ನು ನಮ್ಮಲ್ಲಿ ಪ್ರತಿಯೊಬ್ಬ ಸಂಘ ಸಂಸ್ಥೆಯವರು ಅದು ಹೆಚ್ಚಿನದಾಗಿ ಸಾರ್ವಜನಿಕವಾಗಿ ಇಡುವಂಥ ಈ ಗಣೇಶ ಮೂರ್ತಿಗಳನ್ನು POPಯಿಂದ ಮಾಡಿರ್ಕೊಡ್ತು. POP ಮಾಡೋದ್ರಿಂದ ಅದು ಮುಂದೆ ಕರಗೋದಿಲ್ಲ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಾರೆ. ಅದನ್ನು ನಮ್ಮ ಮೆಡಿಕಲಲ್ಲಿ ನಾವು ಫ್ರ್ಯಾಕ್ಚರ್ ಆದಾಗ ಉಪಯೋಗಿಸ್ತೇವೆ. ಅದು ನೇಚರಲ್ಲಿ ಕರಗಲ್ಲ. ಅದಾಗಿ ಈಗ ಮಣ್ಣಿನ ಮೂರ್ತಿಗಳು ಭಾಳ ಪಾಪ್ಯುಲರಾಗಿ ಬರ್ತಾಯಿದ್ದಾವೆ. ಭಾಳಷ್ಟು ಮನೆಗಳಲ್ಲಿ ಗಣೇಶನ ಅವತ್ತು ಇಟ್ಟು ಸಾಯಂಕಾಲನೇ ವಿಸರ್ಜನೆ ಮಾಡ್ತಾರೆ. ಆ ಮಣ್ಣಿನ ಮೂರ್ತಿ ಭಾಳ ಈಗ ಒಳ್ಳೆಯ ಮೂರ್ತಿಗಳು ನಮಗೆ ಸಿಗ್ತಾಯಿದ್ದಾವೆ. ನಾವು ಅವನ್ನ ತೊಗೊಂಡೋಗಿ ಸಾಯಂಕಾಲ ಹಳ್ಳ ಅಥವಾ ಇದರಲ್ಲಿ ವಿಸರ್ಜನೆ ಮಾಡಿದಾಗ ಕರಗ್ತವೆ. ಅವು ಮಣ್ಣಿನ ಮೂರ್ತಿಗಳನ್ನ ಮೊನ್ನೆ ತಾವು ನೋಡಿರ್ಬೋದು, ನೆಹರು ಕಾಲೋನಿಯಲ್ಲಿ ಒಂದು ದೊಡ್ಡ ಮಣ್ಣಿನ ಮೂರ್ತಿಯನ್ನು ಮಾಡಿದರು. ನಮ್ಮ ಜೇಡಿ ಮಣ್ಣಿಂದನೇ ಮಾಡಿದರು. ಒಳ್ಳೆಯ ಕಾರ್ಯಕ್ರಮ. ನಮ್ಮ MLA ಭರತ್ ರೆಡ್ಡಿ ಅವ್ರ ಮನೆ ಮುಂದೆ ಮತ್ತು ಪ್ರತಾಪ್ ರೆಡ್ಡಿ ಅವ್ರ ಮನೆ ಮುಂದೆ ಮತ್ತು ನಾವೆಲ್ಲ ಇರುವಂಥ ಜಾಗದಲ್ಲಿ ಅದನ್ನು ಮೂರ್ತಿ ಇಟ್ಟಿದ್ದರು. ಅದು 5-6 ದಿವಸ ದೊಡ್ಡ ಕಾರ್ಯಕ್ರಮ ಆದಮೇಲೆ ಅವರು ಆ ಒಂದು ಮಣ್ಣನ್ನು ಪ್ರತಿಯೊಬ್ಬರಿಗೂ ಆ ಮೂರ್ತಿಯ ಮಣ್ಣನ್ನು ಕೊಟ್ಟು ನೀವು ನಿಮ್ಮ ಮನೆಯಲ್ಲಿ ಇದನ್ನು ಗಿಡಗಳನ್ನ ಬೆಳೆಸ್ರಿ ಅಂತ ಒಂದು ಆದೇಶ ಕೊಟ್ಟರು. ಈ ಥರ ಪರಿಸರ ಸ್ನೇಹ ಪ್ರೇಮಿ ಮಣ್ಣಿನ ಗಣೇಶನ್ನು ಪ್ರತಿಯೊಬ್ಬರು ಉಪಯೋಗಿಸ್ಬೇಕು. ಇದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಗಣೇಶನಿಗೆ ನಾವು ಮರ್ಯಾದೆ ಕೊಟ್ಟಂಗಾಗುತ್ತೆ. ಗಣೇಶ ಒಬ್ಬ ಯೂನಿವರ್ಸಲ್ ಗಾಡ್. ಗಣೇಶ ಉತ್ಸವವನ್ನು ಒಂದು ಹೆಚ್ಚಿನ ರೀತಿಯಲ್ಲಿ ಗಣೇಶ ಉತ್ಸವ ಮಾಡುವಂಥ ಪ್ರದೇಶ ಅಂದರೆ ಇವತ್ತು ಮಹಾರಾಷ್ಟ್ರದಲ್ಲೂ ತಾವು ನೋಡಿದಿರಿ. ಈಗ ನಾವು ಇಲ್ಲಿ ಹೈ ಲೆವೆಲ್ ಕೆನಾಲು, ಲೋ ಲೆವೆಲ್ ಕೆನಾಲು, ಬಾವಿಗಳಲ್ಲಿ ವಿಸರ್ಜನೆ ಮಾಡ್ತೇವೆ. ಅಲ್ಲಿ ಅವರು ಸಮುದ್ರದಲ್ಲಿ ವಿಸರ್ಜನೆ ಮಾಡ್ತಾರೆ. ಆ ವಿಸರ್ಜನೆ ಆದಾದ್ಮೇಲೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಬೀಚಲ್ಲಿ ಬರೀ ಭಗ್ನವಾದಂಥ ಮೂರ್ತಿಗಳನ್ನೇ ಕಾಣ್ತಾಯಿದ್ವು. ಅದು ಭಾಳ ಸೀರಿಯಸ್ ಮ್ಯಾಟ್ರು. ಅಲ್ಲಿ ತುಂಬ ದೊಡ್ಡ ಮೂರ್ತಿಗಳನ್ನ ಮಾಡ್ತಾರೆ, ಅದನ್ನು ತೊಗೊಂಡೋಗಿ ಸಮುದ್ರದಲ್ಲಿ ಬಿಟ್ಟು ಬರ್ತಾರೆ. ಅದಕ್ಕೆ ಪ್ರತಿಯೊಬ್ಬ ನಾಗರಿಕರು ಮಣ್ಣಿನಲ್ಲಿ ಮಾಡಿದಂಥ ಗಣೇಶನ ಇಡಬೇಕು. ಮುಂದೆ ಕಾರ್ಯಕ್ರಮನ ಅವನು ಮಾಡಬೇಕಂತ ಹೇಳ್ತಾರೆ. ಅದಕ್ಕೆ ಗೌರ್ಮೆಂಟು ಈಗ ಆರ್ಡ್ರ್ ಹಾಕಿದ್ದಾರೆ, ಎಲ್ಲ ಕಡೆ ಸೀಸ್ ಮಾಡ್ತಾಯಿದ್ದಾರೆ POP. ಸೊ ಇಷ್ಟು ನಾನು ಸಾರ್ವಜನಿಕರಾಗಿ ನಮ್ಮ ಬಳ್ಳಾರಿಯ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯರಿಗೂ ಸಂಘ ಸಂಸ್ಥೆಗಳಿಗೂ ಹೆಚ್ಚಿನದಾಗಿ, ಇಲ್ಲಾಂದರೆ ದೊಡ್ಡ ವಿಗ್ರಹಗಳು ಇಡುವಂಥ ಸಂಘ ಸಂಸ್ಥೆಗಳು ಇದನ್ನು ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.